ಜೇನ್ ಗೂಡಲ್ಲಿ ಜೇನ್ ಹುಳಗಳು ಜೇನ್ ಇರಬಾರ್ದು ಅಂತ ನಿರ್ಧಾರ ಮಾಡ್ಬಿಟ್ರೆ ಜೇನ್ ಕೀಳೋರಿಗೆ ತುಪ್ಪಟ ಅಲ್ಲ, ತುಪ್ಪ ಕೂಡ ಸಿಗೋದಿಲ್ಲ. ಹಾಗೆ ಅಗಸ್ತ್ಯ ಛಾಯನ್ನೇ ಮದ್ವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದಿದ್ರೆ ಅದನ್ ತಡಿಯಕ್ ಯಾವ ಶಕ್ತಿಯಿಂದನೂ ಕೂಡ ಸಾಧ್ಯ ಇರ್ತಿರ್ಲಿಲ್ಲ. ಅಂದ್ರೆ ಅಗಸ್ತ್ಯ ನನ್ನನ್ನ ಪ್ರೀತಿ ಮಾಡ್ತಿರ್ಲಿಲ್ಲ ಅಂತ ಹೇಳ್ತಿದ್ಯಾ? ಅದನ್ನ ನಾನಲ್ಲ, ನೀವ್ ಹೇಳ್ಬೇಕಾಗಿರೋದು ಮೇಡಮ್ ಅವರೇ. ನೀವು ನಿಮ್ಮ ಅಗಸ್ತ್ಯ ಅನ್ಕೊಂಡಿರೋ ಅಗಸ್ತ್ಯ ಈಗ ನಿಮ್ಮೋರಾಗಿಲ್ಲ ಅನ್ನೋದು ಅಷ್ಟೇ ಸತ್ಯ. ಮತ್ತೆ ನೀವ್ ಹೇಳ್ದಂಗೆ ನಿಮ್ಮನ್ನ ಅಷ್ಟೊಂದು ಪ್ರೀತಿ ಮಾಡೋ ಅಗಸ್ತ್ಯ ಇವಾಗ ನನ್ನನ್ನ ಮದ್ವೆ ಆಗಿದ್ದಾರೆ ಅಂದ್ರೆ ಅದಕ್ಕೇನ್ ಅರ್ಥ? ಏನದು? ಛಾಯನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಅರ್ಥ. ನಗು, ಅದು ಎಷ್ಟ್ ನಗ್ತೀಯೋ ನಗು. ಅಗಸ್ತ್ಯ ನನ್ನನ್ನ ಪ್ರೀತಿಸ್ತಿದ್ದ ಅನ್ನೋದು ಸತ್ಯ. ಆ ಸತ್ಯ ನಿನಗ್ ಗೊತ್ತಾದಾಗ ನಿನ್ ಮುಖದಲ್ಲಿದೆಯಲ್ಲ ಈ ನಗು, ಅದ್ ಹೇಗ್ ಮಾಯ ಆಗುತ್ತೆ ಅಂತ ನೋಡ್ತಾ ಇರು. ತಮ್ಮ ತಾಳಿನ ಭದ್ರವಾಗಿ ಕಾಪಾಡ್ಕೊಳ್ಬೇಕು, ಇದು ಪ್ರತಿ ಹೆಣ್ಣಿನ ಕರ್ತವ್ಯ. ನನ್ ಮುಖದಲ್ಲಿರೋ ನಗು ಮಾಯ ಮಾಡೋದಿರ್ಲಿ, ಸತ್ಯ ಏನು ಅನ್ನೋದು ನಿಮ್ ಮುಖ ನೋಡೇ ಗೊತ್ತಾಗ್ತಿದೆ ಮೇಡಮ್. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ಯಾ? ಅದೇ ಅಗಸ್ತ್ಯ ನಿಮ್ಮನ್ನ ಪ್ರೀತಿಸ್ತಿರ್ಲಿಲ್ಲ ಅನ್ನೋ ಸತ್ಯದ ಬಗ್ಗೆ. ಅದಕ್ ಸಾಕ್ಷಿ ನನ್ ಕೊಳ್ಳಿಗೆ ಅಗಸ್ತ್ಯ ಕಟ್ಟಿರೋ ಈ ತಾಳಿ. ಇನ್ಮೇಲಾದ್ರೂ ಈ ರೀತಿ ಸುಳ್ಳು ಹೇಳೋದನ್ನ ಬಿಟ್ರೆ ಒಳ್ಳೇದು. ತಾಳಿ ಕಟ್ಟಿಸ್ಕೊಂಡಿದ್ಯಾ ಅನ್ನೋ ಮಾತ್ರಕ್ಕೆ ಗೆದ್ಬಿಟ್ಟೆ ಅಂತ ಬೀಗ್ಬೇಡ. ತಾಳಿ ಕಟ್ಟಿರೋ ಕೈಯಿಂದಾನೆ ಆ ದಾರನ ಕೀಳೋ ಹಾಗೆ ಮಾಡೋದು ನನಗ್ ಚೆನ್ನಾಗ್ ಗೊತ್ತು. ಇದು ನಿಮ್ ಕಣ್ಣಿಗೆ ಸಾಮಾನ್ಯ ದಾರ ಇರ್ಬೋದು, ಆದ್ರೆ ಇದು ಹೈ ವೋಲ್ಟೇಜ್ ಪವರ್ ಅನ್ನೋದು ನಿಮಗೆ ಗೊತ್ತಿಲ್ಲ. ಈ ಮಾಂಗಲ್ಯನ ಕಿತ್ತಾಕೋದಿರ್ಲಿ, ಅದನ್ ಮುಟ್ಟೋಕ್ ಬಂದ್ರು 5 ಅಡಿ ದೂರ ಹೋಗ್ ಬೀಳ್ತೀರಾ. ಹುಷಾರ್. ಮದ್ವೆ ಆಗಿರೋ ಗೃಹಿಣಿ ಕತ್ತಲಿರೋ ತಾಳಿಗೆ ಸಿಡಿಲಿನಷ್ಟೇ ಶಕ್ತಿ ಇರುತ್ತೆ ಅಂತ ನನ್ ಚಕ್ಲಿ ಯಾವಾಗ್ಲೂ ಹೇಳ್ತಿರ್ತಾಳೆ. ಸುಮ್ನೆ ಏನೇನೋ ಮಾತಾಡಿ ನಿಮ್ ಬಾಯಿ ನೋಯಿಸ್ಕೋಬೇಡಿ. ಮೊದ್ಲೇ ನಿಮ್ ಆರೋಗ್ಯ ಸರಿ ಇಲ್ಲ, ಸುಮ್ನೆ ಮಲ್ಕೊಳ್ಳಿ. ನೀರ್ ಕುಡ್ದು ಮಲ್ಕೊಳ್ಳಿ. ಗುಡ್ ನೈಟ್.